ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಶನಿವಾರ ಸಾಯಂಕಾಲದಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಾವು ಇವತ್ತು ಶನಿವಾರ ಸಂಜೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಲ್ವ, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಕಾಟೇರಮ್ಮ ದೇವಸ್ಥಾನಕ್ಕೆ. ಹಾಗಾಗಿ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಪೂರ್ತಿಯಾಗಿ ಹೋಗ್ತಾ ಇದ್ವಿ ನೋಡಿ. ನಮ್ಮ ಮನೆಯವರು ಹಾಗೆ ನನ್ನ ಮಕ್ಕಳು, ನಾನು ಎಲ್ಲರೂ ಹೋಗ್ತಾ ಇದ್ದೀವಿ. ಇಲ್ಲಿ ಹೈ ಮಾಡಿಸಿದಾರ್ಥ ಬನ್ನಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತೆ ನಾನು ನಿಮಗೆ ವ್ಲಾಗ್ನ ಶುರು ಮಾಡ್ತೀನಿ. ನಮಗೂ ದೇವಸ್ಥಾನದ ರೂಟೇ ಗೊತ್ತಿಲ್ಲ, ಹಾಗಾಗಿ ರೂಟ್ ಮ್ಯಾಪ್ನ ಹಾಕೊಂಡು ಹೋಗ್ತಾ ಇದ್ವಿ. ಫಸ್ಟ್ ಟೈಮ್ ಆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು, ಹಾಗಾಗಿ ಸಂಜೆ ಹೋದರೆ ರಶ್ ಇರಲ್ಲ ಅಂತ ಸಂಜೆನೇ ಹೋಗ್ತಾ ಇದ್ವಿ. ಇವಾಗ ಆಷಾಢ ಮಾಸ ಅಲ್ವಾ, ಆಷಾಢ ಮಾಸದಲ್ಲಿ ಆದಷ್ಟು ಹೆಣ್ಣು ದೇವ್ರನ್ನ ದರ್ಶನ ಮಾಡಬೇಕಂತೆ, ಹಾಗಾಗಿ ಹೋಗ್ತಾ ಇದ್ವಿ. ನನಗೆ ಯಾವ್ಯಾವ ದೇವಸ್ಥಾನ ಗೊತ್ತಿಲ್ಲ ನೋಡಿ, ಅದೆಲ್ಲ ದೇವಸ್ಥಾನ ನೋಡ್ಕೊಂಬಿಡೋಣ ಈ ಸರಿ ಆಷಾಢದಲ್ಲಿ ಅಂತ. ಹಾಗಾಗಿ ಹೋದ ವಾರ ಗೌಡಗಿರಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ, ಈ ವಾರ ಇಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ನೋಡಿ, ನಾವಿವಾಗ ಹೊಸಕೋಟೆ ಹೈವೇಯಲ್ಲಿದ್ದೀವಿ. ಆಕಾಶ ಭೂಮಿ ಎರಡೂ ಒಂದೇ ಲೆವೆಲಲ್ಲಿದೆ ಅನ್ನೋ ಥರ ಕಾಣ್ತಿದೆ. ಎಷ್ಟು ನೋಡೋದಕ್ಕೊಂಥರ ಏನೋ ಖುಷಿ ಆಗ್ತಾಯಿದೆ ಈ ಥರ ಟ್ರಾವೆಲಿಂಗ್ ಮಾಡೋದಕ್ಕೆ. ಹಾಗೆ ರೋಡು ನೋಡಿ ಎಷ್ಟು ಫ್ರೀ ಆಗಿದೆ ಈ ಕಡೆ ರೋಡು ಅಂತ ಹೇಳ್ಬಿಟ್ಟು. ಇವತ್ತು ಶನಿವಾರ ನೋಡಿದರೆ ಒಂಚೂರು ಸಹ ಟ್ರಾಫಿಕ್ ಇಲ್ಲ. ಬೆಂಗಳೂರಲ್ಲೆಲ್ಲ ತುಂಬಾ ಟ್ರಾಫಿಕ್ ಇತ್ತು, ಇಲ್ಲಿ ಬಂದರೆ ನೋಡಿ ರೋಡೆಲ್ಲ ಎಷ್ಟು ಫ್ರೀ ಆಗಿದೆ. ಆರಾಮಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೋದು. ಜಾತ್ರೆ ಥರ ಇರುತ್ತೇನೋ. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಬಂದ್ವಿ ನೋಡಿ ಕಾಟೇರಮ್ಮ ದೇವಸ್ಥಾನಕ್ಕೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇವತ್ತೇ ನೋಡಿ ರಶ್ ಇಲ್ಲ, ಗಾಡಿಗಳು ನೋಡ್ತಾ ಇದ್ದೀರಲ್ಲ ಹಿಂದೆಗಡೆ, ಅಷ್ಟಾಗೇನು ರಶ್ ಇಲ್ಲ. ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ನಾವು. ಏನಾದರೂ ಮಂಗಳವಾರ ಅಥವಾ ಶುಕ್ರವಾರ ಏನಾದರೂ ಹೋಗಿದರೆ ಸಿಕ್ಕಾಪಟ್ಟೆ ರಶ್ ಇರೋದೇನೋ ಗೊತ್ತಿಲ್ಲ. ಆದರೆ ನಾವು ಶನಿವಾರ ಹೋಗಿರೋದ್ರಿಂದ ತುಂಬಾ ಫ್ರೀ ಆಗಿತ್ತು ದೇವಸ್ಥಾನವೂ ಸಹ. ಹಾಗೆ ಆಷಾಢ ಮಾಸದಲ್ಲಿ ಬೆಲ್ಲದ ದೀಪ ಹಾಗೆ ಲಿಂಬೆಹಣ್ಣಿನ ದೀಪ ಹಚ್ಚೋದು ತುಂಬಾ ಒಳ್ಳೆಯದಂತೆ. ಹಾಗಾಗಿ ನಾನು ಸಹ ಇವತ್ತು ಬೆಲ್ಲದ ದೀಪನ ಹಚ್ಚಿಬಿಡೋಣ, ಮತ್ತು ಯಾವಾಗ ಬರ್ತೀವೋ ಗೊತ್ತಿಲ್ಲ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೆಲ್ಲದ ದೀಪನ ಸಹ ತೊಗೊತಾ ಇದ್ದೀನಿ. ನನಗೆ ಈ ಥರ ಬೆಲ್ಲದ ದೀಪ ಅದೆಲ್ಲ ಹಚ್ಬೋದು ಅನ್ನೋದಾಗಿದ್ದರೆ ಮನೆಯಿಂದನೇ ದೀಪನೆಲ್ಲ ಮಾಡ್ಕೊಂಡು ಹೋಗ್ಬೋದಾಗಿತ್ತು, ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು. ಹಾಗಾಗಿ ಇಲ್ಲೇ ತೊಗೊಂಡು ಹಚ್ಬಿಡೋಣ ಅಂತೇಳಿ ಹಚ್ತಾ ಇದ್ದೀನಿ. ಒಂದೊಂದು ಬೆಲ್ಲದ ದೀಪಕ್ಕೆ ಇಲ್ಲಿ ನಾನಿಲ್ಲಿ 5 ಬೆಲ್ಲದ ದೀಪನ ತೊಗೊಂಡಿದ್ದೀನಿ. ಅದಕ್ಕೆ 80 ರೂಪಾಯಿ ಆಯಿತು. ಮನೇಲಿ ಮಾಡ್ಕೊಂಡು ಹೋದ್ರೂ ಅಷ್ಟೇ ಆಗುತ್ತೆ, ಇಲ್ಲಾಂದ್ರೂ ಅಷ್ಟೇ ಆಗುತ್ತೆ ಅಲ್ವಾ ಅಂತೇಳ್ಬಿಟ್ಟು ನಾನು ಇಲ್ಲೇನ ತೊಗೊಂಡ್ಬಿಟ್ಟು ಏನೇನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು. ಹಾಗೆ ನೋಡಿ ಯಾವ ಥರ ಇದೆ ದೇವಸ್ಥಾನ ಅಂತೇಳ್ಬಿಟ್ಟು. ದೇವಿ ಹೊರಗಡೆ ದೊಡ್ಡದಾಗಿ ಕಾಳಿಕಾಂಬ ಮೂರ್ತಿನ ಇಲ್ಲಿ ಮಾಡಿ ನಿಲ್ಲಿಸಿದ್ದಾರೆ. ಇನ್ನು ಬೆಲ್ಲದ ದೀಪ ಹಚ್ಚೋಣ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಇತ್ತು. ಎಷ್ಟು ದೀಪ ಹಚ್ಚೋಕೋದ್ರೂ ದೀಪ ನಿಲ್ತಾನೆ ಇರಲಿಲ್ಲ. ಆಮೇಲೆ ಹಂಗೋ ಹಿಂಗೋ ನಾನು ನನ್ನ ಹಸ್ಬೆಂಡು ಸೇರಿಕೊಂಡು ದೀಪನ ಹಚ್ಚಿದ್ದಾಯಿತು. ಹಾಗೆ ಇಲ್ಲಿ ಎಲ್ಲರೂ ಬೆಲ್ಲದ ದೀಪನ ಆರತಿ ಮಾಡ್ತಾಯಿದ್ದೀವಿ. ತುಂಬಾ ಪವರ್ಫುಲ್ ದೇವರಂತೆ, ನಮಗೂ ಅಷ್ಟಾಗಿ ಗೊತ್ತಿಲ್ಲ. ನಾವು ಏನಂದರೆ ಆಷಾಢ ಮಾಸ ಅಲ್ವಾ, ಆಷಾಢ ಮಾಸದಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಣ್ಣು ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಈ ವರ್ಷ. ಹಾಗೆ ನನಗೆ ಯಾವ್ಯಾವುದು ಪ್ಲೇಸ್ಗಳೆಲ್ಲ ಗೊತ್ತಿಲ್ಲ ನೋಡಿ, ಅಲ್ಲೆಲ್ಲ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಈ ಸರಿ ಈ ದೇವಸ್ಥಾನಕ್ಕೂ ಸಹ ಬಂದಿದ್ದೀವಿ. ಹಾಗೆ ಗೌಡಗಿರಿ ದೇವಸ್ಥಾನವೂ ಸಹ ಹೋಗಿರಲಿಲ್ಲ ನಾನು, ಅದನ್ನು ಸಹ ನೋಡ್ದಂಗೆ ಆಯಿತು. ಹಾಗೆ ಇವಾಗ ಕಾಟೇರಮ್ಮ ದೇವಸ್ಥಾನಕ್ಕೂ ಸಹ ಬಂದಿದ್ದೀನಿ. ಇನ್ನು ಇಲ್ಲಿ ಒಳಗಡೆನೂ ಸಹ ಬಂದಿದ್ದೀವಿ. ಇವತ್ತು ಅಲಂಕಾರ ಏನೂ ಮಾಡಿರಲಿಲ್ಲ ದೇವಿಗೆ, ಮಾಡಿರೋಂತಹ ಅಲಂಕಾರನೆಲ್ಲ ತೆಗೆದ್ಬಿಟ್ಟು ಮಂಗಳಾರತಿ ಮಾಡಿದ್ದಾರೆ. ಹಾಗಾಗಿ ಈ ಥರ ಇದೆ ಒಳಗಡೆ ದೇವಸ್ಥಾನ ಗರ್ಭಗುಡಿಯಲ್ಲಿ. ನಾವು ಕರೆಕ್ಟಾಗಿ ಮಂಗಳಾರತಿ ಟೈಮಿಗೆ ಹೋಗಿರೋದ್ರಿಂದ ನಮಗೂ ಸಹ ಮಂಗಳಾರತಿ ಸಿಕ್ತು. ಮಂಗಳಾರತಿನ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿತ್ತು ದೇವಸ್ಥಾನ. ಒಂಚೂರು ಗಲಾಟೆ ಇರಲಿಲ್ಲ, ಏನೂ ಇರಲಿಲ್ಲ. ಜಾಸ್ತಿ ಜನ ಹೋದಾಗ ಅಷ್ಟಾಗಿ ನೋಡೋದಕ್ಕೂ ಸಹ ಆಗೋದಿಲ್ಲ. ಇವತ್ತು ಜಾಸ್ತಿ ಜನ ಇರಲಿಲ್ಲ, ಪೀಸ್ಫುಲ್ಲಾಗಿ ದೇವ್ರನ್ನ ನೋಡಿಕೊಂಡು ದರ್ಶನ ಮಾಡಿಕೊಂಡು ಬಂದಿದ್ದಾಯಿತು. ಹಾಗೆ ಇವಾಗ ಎಲ್ಲ ಕಡೆನೂ ಈ ಥರ ಕಾಯಿನ್ ಅಂಟಿಸಿ ಬರೋದೊಂದು ರೂಢಿ ಇದೆ, ಇಲ್ಲೂ ಸಹ ಇತ್ತು. ಅದೇನೋ ಗೊತ್ತಿಲ್ಲ, ಒಂದು ಟೈಮ್ ಅಂಟಿಸಿದ ತಕ್ಷಣ ಅಂಟ್ಕೋಬೇಕಂತೆ. ನಾವು ಮನಸ್ಸಲ್ಲಿ ಏನಾದ್ರು ಇದ್ದರೆ ಅದನ್ನು ಅಂದ್ಕೊಂಡು ಅಂಟಿಸ್ಬೇಕಂತೆ. ನಾನು ನನ್ನ ಹಸ್ಬೆಂಡು ಇಲ್ಲಿ ಅದನ್ನೇ ಮಾಡಿ ಬಂದ್ವಿ. ಇನ್ನು ಇಲ್ಲಿ ಒಂದು ಕಾಳಿಕಾಂಬ ದೇವಸ್ಥಾನನ ಸುಮ್ಮನೆ ಸ್ಥಾಪನೆ ಮಾಡಿದ್ದಾರೆ. ಅಂದರೆ ಈ ಜಾಗದಲ್ಲಿ ಏನಂದರೆ ತಡೆ ಹೊಡೆಯೋದು ಅಂತ ಹೇಳ್ತಾರೆ, ಆ ಕೆಲಸನ ಇಲ್ಲಿ ಮಾಡ್ತಾರಂತೆ. ಅಂದರೆ ಯಾರಾದರೂ ಮಾಟ ಮಂತ್ರ ಮಾಡಿದರೆ ಇವಾಗ ಹೇಳ್ತಾರೆ ನೋಡಿ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು, ಅದೇನಾದರೂ ಮಾಡಿದರೆ ಇಲ್ಲಿ ಬಂದು ಅದು ನಮ್ಮ ನಿವಾರಣೆ ಮಾಡಿಸ್ಕೋಬೋದು ಅಂತ ಹೇಳ್ಬಿಟ್ಟು ಹೇಳಿದರು. ಹಾಗಾಗಿ ನನ್ನ ಹಸ್ಬೆಂಡು ಸಹ ಒಂದ್ಸರಿ ನೋಡೋಣ ಇರೋ ಅಂತ ಹೇಳ್ಬಿಟ್ಟು ಇಲ್ಲಿ ತಡೆನ ಹೊಡೆಸ್ಕೊತಾ ಇದ್ದಾರೆ. ಇದನ್ನು ಒಬ್ಬರಿಗೆ 300 ರೂಪಾಯಿ ಅಂತ ಹೇಳಿದರು. ಹಾಗಾಗಿ
ಹಾಗಾಗಿ ನನ್ನ ಹಸ್ಬೆಂಡ್ ಮಾತ್ರ ಇಲ್ಲಿ ಆ ಕೆಲಸನ ಮಾಡಿಸ್ಕೊತಾ ಇದ್ದಾರೆ. ಹಾಗೆ ಅದಕ್ಕಂತಲೇ ಸಪ್ರೇಟಾಗಿ ಒಬ್ರು ಇರ್ತಾರೆ, ಅವರೇ ಬಂದುಬಿಟ್ಟು ಇದನ್ನು ಹೊಡಿಬೇಕಾಗತ್ತೆ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ದೇವಸ್ಥಾನದ ಹೊರಗಡೆ ಹೋಗ್ತಾ ಇದ್ವಿ. ಹಾಗೆ ಕಾಳಿಕಾಂಬನ ಮುಂದೆನೇ ದೃಷ್ಟಿನೂ ಸಹ ತೆಗಿತಾರೆ. ಅಂದರೆ ನಮಗೆ ಲಿಂಬೆನ ಇಳಿಬಿಟ್ಟು ಅದನ್ನು ಸಹ ಇಲ್ಲಿ ಹೊಡಿತಾರೆ. ನಾವು ಹೋಗುವಾಗಲೇ ಕೇಳಿದ್ವಿ, ಇಲ್ಲ ಫಸ್ಟ್ ಒಳಗಡೆ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಆಮೇಲೆ ಬನ್ನಿ, ಅದಾದ ನಂತರ ಮಾಡಿಸ್ಕೋಬೇಕಾಗತ್ತೆ ಅಂತಂದರು. ನೋಡಿದ್ರೆ ನಾವು ಒಳಗಡೆ ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಅವರು ಕ್ಲೋಸೇ ಮಾಡಿಬಿಟ್ಟಿದ್ರು. ಇನ್ನೇನು ಮಾಡೋದು ಅಂತ ಆ ಕೆಲಸ ಏನು ಮಾಡ್ಕೊಳ್ಳೋಕ್ಕೇನು ಹೋಗಲಿಲ್ಲ. ಇನ್ನು ಹಾಗೆ ದೊಡ್ಡ ಆಲದ ಮರ ಇತ್ತಲ್ವ, ಇಲ್ಲೆಲ್ಲ ಹರಕೆಕಾಯಿನ ಕಟ್ತಾರಂತೆ. ಹಾಗಾಗಿ ನಾವು ಸಹ ಇಲ್ಲಿ ಒಳಗಡೆ ಬಂದಿದ್ದೀವಿ. ಹರಕೆಕಾಯಿ ಏನೇನು ಕಟ್ಟೋದಕ್ಕೆ ಹೋಗಿಲ್ಲ. ಅಂದರೆ ಒನ್ ಟೈಮ್ ನಾವೇನಾದ್ರು ಹರಕೆಕಾಯಿ ಕಟ್ಟಿದರೆ 5 ವಾರ ಅಥವಾ 7 ವಾರ 9 ವಾರ ಈ ಥರ ಏನೋ ಕಟ್ಟಬೇಕಂತೆ. ನಮಗೆ ಪ್ರತಿ ವಾರನೂ ಬರೋದಕ್ಕೆ ಆಗೋದಿಲ್ಲ. ಹಾಗಾಗಿ ದರ್ಶನ ಮಾಡಿಕೊಂಡು ಹೋಗಿದ್ದಾಯಿತು. ಹಾಗೆ ಎಷ್ಟು ಕಾಯಿ ಕಟ್ಟಿದ್ರು ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಕಾಯಿ ಕಟ್ಟಿದ್ರು. ಒಳಗಡೆ ನಾವು ಹೋಗಿದ ತಕ್ಷಣವೇ ಆ ಗುಹೆ ಒಳಗಡೆ ಇದ್ದೀವೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಇಲ್ಲಿ ಹೋದರೆ ಪೂರ್ತಿ ಒಳಗಡೆ ಏನು ಹೋಗಿಲ್ಲ, ನಾವು ಬರೀ ಆಲದ ಮರನ ಸುತ್ತ ಹಾಕಿದ್ದೀವಿ ಅಷ್ಟೇ. ಆಲದ ಮರ ಒಳಗಡೆ ಎಲ್ಲ ಹೋಗ್ಬೋದು, ಆದರೆ ನಾನೇನು ಹೋಗೋದಕ್ಕೇನು ಹೋಗಲಿಲ್ಲ. ಹಾಗೆ ಇಲ್ಲೂ ಸಹ ಕಾಳಿಕಾಂಬನ ಮೂರ್ತಿನ ಸೃಷ್ಟಿ ಮಾಡಿ ಇಲ್ಲೂ ಸಹ ಕೂರಿಸಿದ್ದಾರೆ. ಇನ್ನು ಹಾಗೆ ಒಳಗಡೆ 9 ದೇವ್ರದ ಅವತಾರ ಏನು ತಾಳ್ತಾಳೆ ನೋಡಿ, ಚಾಮುಂಡೇಶ್ವರಿ ದೇವಿ, ಅದನ್ನು ಸಹ ಇಲ್ಲಿ ವಿಗ್ರಹಗಳನ್ನ ಮಾಡಿಬಿಟ್ಟು ಈ ಜಾಗದಲ್ಲಿ ಇವಾಗೇನು ನೋಡ್ತಾ ಇದ್ದೀವಲ್ವ, ಈ ಜಾಗದಲ್ಲಿ ಕೂರಿಸಿದ್ದಾರೆ. ನೋಡೋದಕ್ಕೆ 2 ಕಣ್ಣುಗಳು ಸಾಲದು, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಏನೂ ಅಲಂಕಾರ ಇರಲ್ಲ, ಏನೂ ಇರಲ್ಲ, ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ನೋಡೋದಕ್ಕೆ. ಇದು ಆಲದ ಮರ. ಹಾಂ, ಆಲದ ಮರ ಫುಲ್ ಕಟ್ಟಾರೆ ನೋಡಿ. ಹಾಂ, ಅದೇ ರೆಂಬೆಗೆ ಫುಲ್ ಕಟ್ಬಿಟ್ಟಾರೆ. ನೋಡಿಲಿ, ಇವು ಸುತ್ತ ಹಾಕ್ಬೇಕು. ಆ್ಯಕ್ಚುಲಿ ಗಿಡನ ಏನು ಮಾಡ್ತಾರೆ ಗೊತ್ತಾ, ಇದೊಂದು ನೋಡಿಲಿ, ಈ ರೆಂಬೆ ಸುತ್ತ ಹಾಕ್ಬಿಟ್ರು ಅದಕ್ಕೆ ಸುತ್ತ ಹಾಕಿದಂಗೆ. ಅಲ್ಲ ಹಂಗಲ್ಲ, 101 201 ಸುತ್ತ ಹಾಕ್ಬಿಡ್ತಾರೆ ಅವರು. ಹಾಂ, ಈಗ ಇವು 5 ಸುತ್ತ ಹಾಕೋದು, ಈಗ ಸುತ್ತ ಹಾಕ್ತಾರೆ. 101 ಹಾಕ್ಬೇಕಂದ್ರೆ ನೋಡಿ, ಈ ಕಂಬಿ ಇದನ್ನು ಸುತ್ತ ಹಾಕ್ಬಿಟ್ರೆ, ಹಾಂ, ಇದನ್ನು ಸುತ್ತ ಹಾಕ್ಬಿಟ್ರೆ 100 ಸುತ್ತದಂಗೆ, ಇದು ಫುಲ್ ಸುತ್ತದಂಗೆ ಆ ಥರ ಇದೆ. ಇವಾಗ ತಾನೇ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ನೋಡಿದ್ರಲ್ವ ದೇವಸ್ಥಾನ ಎಷ್ಟು ಖಾಲಿ ಇತ್ತು ಅಂದರೆ ಒಂಚೂರು ರಶ್ ಇರಲಿಲ್ಲ. ಅದರಲ್ಲೂ ಸಾಯಂಕಾಲ ಬಂದಿರೋದ್ರಿಂದ ಒಂದು ಸ್ವಲ್ಪನೂ ರಶ್ ಇರಲಿಲ್ಲ. ಹಾಗೆ ನಾವು ಪೂಜೆ ಟೈಮಿಗೆ ಕರೆಕ್ಟಾಗಿ ಹೋಗಿರೋದ್ರಿಂದ 6 ಗಂಟೆಗೆ ಪೂಜೆ ಇತ್ತು. ಪೂಜೆನೂ ಸಹ ಮುಗಿಸ್ಕೊಂಡು ಮಂಗಳಾರತಿನೂ ಸಹ ತೊಗೊಂಡು ಬಂದ್ವಿ. ಸಂಜೆ ಟೈಮಲ್ಲಿ ದೇವಿಗೆ ಅಲಂಕಾರ ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ, ಆದರೆ ನಾವು ಇವತ್ತು ಹೋಗಿದ್ವಲ್ವ ಅಲಂಕಾರ ಏನೂ ಮಾಡಿರಲಿಲ್ಲ. ಮಂಗಳಾರತಿ ಮಾಡಿಬಿಟ್ಟು ನಮಗೆಲ್ಲ ಮಂಗಳಾರತಿನ ಕೊಟ್ಟರು. ಹಾಗೆ ನೋಡೋದಕ್ಕೂ ಸಹ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಆರಾಮಾಗಿ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಹರಕೆಕಾಯಿಗಳು ನೋಡಿದ್ರಲ್ವ, ಎಷ್ಟೆಲ್ಲ ಹರಕೆಕಾಯಿನ ಕಟ್ಟಿದ್ದಾರೆ. ಒಂದು ದೊಡ್ಡ ಆಲದ ಮರಕ್ಕೆ ಸುಮಾರಾಗಿ ಹರಕೆಕಾಯಿನ ಕಟ್ಟಿದ್ದಾರೆ. ಆಲದ ಮರ ಇದೆ ಅಂತಲೇ ಗೊತ್ತಾಗೋದಿಲ್ಲ, ಅಲ್ಲಿ ಅಷ್ಟೊಂದಿತ್ತು. ಹಾಗೆ ಹರಕೆಕಾಯಿ ಅಷ್ಟೇ ಅಲ್ಲ, ಬೀಗದ ಕೈನೂ ಸಹ ಕಟ್ತಾ ಇದ್ದಾರೆ. ಹಾಗೆ ನಿಮ್ಮ ಮನೇಲಿ ಏನಾದರೂ ಸಮಸ್ಯೆಗಳೇನಾದ್ರು ಇದ್ದರೆ ಅದನ್ನು ಸಹ ಒಂದು ಚೀಟಿಯಲ್ಲಿ ಬರೆದ್ಬಿಟ್ಟು ಬಂದು ಅದನ್ನು ಸಹ ಕಟ್ಟಿದ್ದಾರೆ. ಸುಮಾರೆಲ್ಲ ಕಟ್ಟಿದ್ರು. ನನಗೆ ಅದೆಲ್ಲ ಗೊತ್ತಿರಲಿಲ್ಲ, ಬರೀ ಕಾಯಿ ಕಟ್ತಾರೆ ಅಂತ ಅಂದಿದ್ರು ನಮ್ಮ ಮನೆಯವರು. ಹಾಗಾಗಿ ನಾನು ಬರೀ ಕಾಯಿ ಕಟ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಮೆಡಿಕಲ್ದು ಟ್ಯಾಬ್ಲೆಟ್ದು ಶೀಟ್ ಬರುತ್ತಲ್ಲ, ಹಾಗೆ ಕಷ್ಟಗಳೇನಾದ್ರು ಇದ್ರೆ ಅದೆಲ್ಲ ಬರೆದ್ಬಿಟ್ಟು ದೇವಿ ಮುಂದೆ ಹೇಳ್ಕೊಂಡು ಕಟ್ಬಿಟ್ಟು ಹೋಗಿದ್ದಾರೆ ಅಂತ ಅನ್ಕೊತೀನಿ. ನೋಡೋದಕ್ಕೂ ಸಹ ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗೆ ಬೇಗನೆ ದರ್ಶನ ಮುಗೀತು. ಇವಾಗ ಟೈಮ್ ಎಷ್ಟು, 6:30 ಅನ್ನಷ್ಟರಲ್ಲಿ ದರ್ಶನವೂ ಸಹ ಮುಗೀತು. ಇವಾಗ ಮತ್ತೆ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಇನ್ನು ಈವ್ನಿಂಗ್ ಟೈಮಲ್ಲಿ ಇಲ್ಲಿ ನೇಚರ್ ಯಾವ ಥರ ಇದೆ ಅಂತ ನಿಮಗೆ ಇಲ್ಲೊಂದು ಸ್ವಲ್ಪ ಕ್ಯಾಪ್ಚರ್ನ ತೊಗೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಮೋಡಗಳು, ಹಾಗೆ ಅಲ್ಲಿಂದ ಬರುವಂತಹ ತಣ್ಣನೆ ಗಾಳಿ ತುಂಬಾ ಚೆನ್ನಾಗಿತ್ತು. ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು. ಹಾಗಾಗಿ ಚಿಕ್ಕದಾಗಿ ಒಂದು ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೀನಿ. ಇನ್ನು ಅದಾದ ನಂತರ ಹಾಗೆ ನಮ್ಮ ಆಂಟಿ ಮನೆಗೂ ಸಹ ಹೋಗಿ ಬಂದ್ವಿ. ಅಲ್ಲೇ ಹೋಗಿ ಊಟನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ 12 ಗಂಟೆ ಆಗಿತ್ತು. ಹಾಗಾಗಿ ನನಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೇ ಆಗಿರಲಿಲ್ಲ. ಇನ್ನು ಇಲ್ಲಿ ಭಾನುವಾರ ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಭಾನುವಾರ ಬೆಳಗ್ಗೆ ಸುಮಾರಾಗಿ ಒಂದು 8-8:30 ಹಂಗೆ ಎದ್ದೆ. ಯೂಶ್ವಲಿ ಭಾನುವಾರ ಎಲ್ಲರೂ ಲೇಟಾಗಿ ಎದ್ದೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ಲೇಟಾಗಿಯೇ ಎದ್ದೆ. ಯಾಕಂದರೆ ವಾರವಿಡೀ ಬೇಗನೆ ಎದ್ದಿರ್ತೀವಿ, ಭಾನುವಾರ ಒಂದಿನಾದರೂ ಲೇಟಾಗಿ ಎದ್ದೇಳೋಣ ಅಂತೇಳ್ಬಿಟ್ಟು ಎದ್ದಿದ್ದೀನಿ. ಆ ಮಕ್ಳಿಗೂ ಸಹ ಸ್ಕೂಲ್ ರಜೆ ಆಯಿತು. ನನ್ನ ಹಸ್ಬೆಂಡ್ ಮಾತ್ರ ಕೆಲಸಕ್ಕೆ ಹೋಗ್ತಾರೆ. ಅವರಾದ್ರೂ 1 ಗಂಟೆ ಹಿಂಗೆ ಹೋಗ್ತಾರೆ. ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಳೋಣ ಅಂತ ಒಂದು ಸ್ವಲ್ಪ ಲೇಟಾಗಿಯೇ ಎದ್ದಿದ್ದೀನಿ. ಹಾಗಾಗಿ ಇಲ್ಲಿ ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ.
ಹಾಗೇನೆ ಇವತ್ತು ಭಾನುವಾರ ಇತ್ತಲ್ವ, ಏನಾದರೂ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಗೀ ರೋಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆಗೆ, ಚಿಕನ್ ಗೀ ರೋಸ್ಟ್ ರೆಸಿಪಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಇನ್ನು ಹಾಗೆ ನಾನು ಮೊನ್ನೆ ಒಂದು ವಿಡಿಯೋನ ಹಾಕಿದ್ದೆ ನೋಡಿ, ಸಬ್ಸ್ಕ್ರೈಬರ್ಸು ತುಂಬಾ ಕಡಿಮೆ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನನಗೊಬ್ಳಿಗೇನಲ್ಲ, ತುಂಬ ಜನಕ್ಕೆ ಈ ಥರ ಆಗಿದೆ, ಯಾಕಂತ ಗೊತ್ತಿಲ್ಲ. ನನಗೆ 10-15 ಈ ಥರ ಆಗ್ತಾಯಿದೆ. ಕೆಲವೊಬ್ಬರಿಗೆ ಪಾಪ 35, 20, 25 ಈ ಥರ ಆಗಿದೆ. ತುಂಬಾ ಬೇಜಾರಾಗುತ್ತಲ್ವ. ನಾನು ಅದೇ ಅಂದ್ಕೊಂಡೆ, ನನಗೊಬ್ಳಿಗೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ಅಂದ್ಕೊಂಡಾಗ ಪಾಪ ಸುಮಾರು ಜನ ನನಗೆ ಕಾಮೆಂಟ್ ಮಾಡಿ ತಿಳಿಸ್ತಾಯಿದ್ರು, ನಮಗೂ ಸಹ ಈ ಥರ ಆಗಿದೆ ಸಿಸ್ಟರ್ ಅಂತ ಹೇಳ್ಬಿಟ್ಟು. ಇನ್ನೇನು ಮಾಡೋದಕ್ಕಾಗಲ್ಲ ಅಲ್ವಾ, ನಮ್ಮ ಪ್ರಯತ್ನನ ನಾವು ಮಾಡಲೇಬೇಕಾಗತ್ತೆ. ಪ್ರಯತ್ನ ಪಟ್ಟರೆ ಒಂದಲ್ಲ ಒಂದಿನ ನಮಗೆ ಅದರಿಂದ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗಾಗಿ ಅವತ್ತು ಅಷ್ಟೆಲ್ಲ ಹೇಳಿದ್ದೀನಿ, ಆದ್ರೂ ಸಹ ನನಗೆ ಮತ್ತೆ ಕಾಮೆಂಟ್ ಮಾಡ್ತಾರೆ, ಸಪೋರ್ಟ್ ಮಾಡಿ ಅಂತಾರೆ, ಮತ್ತೆ ನನಗೆ ಅನ್ಸಬ್ಸ್ಕ್ರೈಬ್ನ ಮಾಡ್ತಾಯಿದ್ದಾರೆ. ನೀವು ನಂಬ್ತಿರೋ ನಂಬಲ್ವೋ ಗೊತ್ತಿಲ್ಲ, ನಿನ್ನೆ ಬೆಳಗ್ಗೆ 902 ಸಬ್ಸ್ಕ್ರೈಬರ್ಸ್ ಆಗಿದ್ದರು. ಮತ್ತೆ ನೋಡಿದ್ರೆ ಆಟೋಮೆಟಿಕ್ಲಿ 894 ಸಬ್ಸ್ಕ್ರೈಬರ್ಸು ಆಗಿದ್ದಾರೆ. ಎಷ್ಟು ಬೇಜಾರಾಯಿತು ಅಂದರೆ ಅದನ್ನ ನೋಡಿದ ತಕ್ಷಣ ನನ್ನ ಹಸ್ಬೆಂಡ್ ಅದೇ ಹೇಳ್ತಾಯಿದ್ರು, ಅಯ್ಯೋ ಒಂದು ಮನುಷ್ಯ ಅಂದಮೇಲೆ ಏರು ಇಳಿತಗಳು ಇದ್ದೇ ಇರುತ್ತೆ, ನೀನು ಕಷ್ಟಪಟ್ಟಿದ್ದೀಯಾ, ನಿನ್ನ ಕಷ್ಟಕ್ಕೆ ಒಂದಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನಿಂದೇನು ಕೆಲಸ, ಯೂಟ್ಯೂಬಲ್ಲಿ ರೆಸಿಪಿಗಳನ್ನ ಶೂಟ್ ಮಾಡೋದು, ಹಾಗೆ ಮನೆಯಲ್ಲಿ ನಮ್ಮದು ದಿನಚರಿ ಏನಿರುತ್ತೆ ಅದನ್ನು ಶೂಟ್ ಮಾಡಿ ಹಾಕೋದು, ನಿನ್ನ ಕೆಲಸ ನೀನು ಮಾಡು. ದೇವರಿದ್ದೇ ಇದ್ದಾನೆ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಎಲ್ಲರೂ ಗೊತ್ತಾಗೇ ಆಗುತ್ತೆ. ಒಂದಲ್ಲ ಒಂದಿನ ನೀನು ಸಹ ಮುಂದೆ ಬರ್ತೀಯ. 3 ವರ್ಷದಿಂದ ಮಾಡ್ತಾಯಿದ್ದೆ, ಇನ್ನೊಂದು 2 ವರ್ಷ ಕಷ್ಟಪಡಿ, ಏನು ಮಾಡೋದಕ್ಕೆ ಆಗಲ್ಲ ಅಲ್ವಾ ಅಂತ ನನಗೆ ಒಂದು ಸ್ವಲ್ಪ ಸಮಾಧಾನ ಮಾಡಿದರು. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ನನಗೆ, ಒಂಥರ ಏನೋ ಮಂಕಾಗಿನೇ ಇದ್ದೆ ನಾನು. ಇವಾಗ ಯಾರಿಗಾದರೂ ಅಷ್ಟೇ ಅಲ್ವಾ, ಏನಾದರೂ ಒಂದು ಖುಷಿ ವಿಷಯ ಇದ್ದಾಗ ಎಷ್ಟು ಖುಷಿ ಪಡ್ತೀವೋ, ಅದೇ ಥರ ಒಂದು ಸ್ವಲ್ಪ ದುಃಖ ಆದಾಗೂ ಸಹ ಅಷ್ಟೇ ನೋವಾಗುತ್ತಲ್ವ. ನನಗೂ ಸಹ ಹಂಗೇ ಆಯಿತು. ಇನ್ನೇನು ಮಾಡೋದಕ್ಕಾಗಲ್ಲ. ಸಬ್ಸ್ಕ್ರೈಬ್ ಆಗ್ತಾನೆ ಇರ್ತಾರೆ, ಅನ್ಸಬ್ಸ್ಕ್ರೈಬ್ ಮಾಡೋರು ಮಾಡ್ತಾನೆ ಇರ್ತಾರೆ. ಅದಕ್ಕೆ ನಾವು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ಬಿಟ್ರೆ ನಮ್ಮದು ಇದನ್ನೇ ಹಾಳಾಗೋದು, ಅಂದರೆ ಮನಸ್ಸೇ ಹಾಳಾಗೋದು, ಮನಸ್ಥಿತಿನೇ ಹಾಳಾಗೋದು. ಹಾಗಾಗಿ ನಾನು ಸಹ ಯೋಚನೆ ಮಾಡೋದಕ್ಕೆ ಹೋಗ್ತಾಯಿಲ್ಲ ಇನ್ನು ಇವತ್ತಿಂದ. ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ಮಾಡೋಣ, ನನಗೆ ಯಾರು ಸಪೋರ್ಟ್ ಮಾಡಲ್ಲ, ನಾನು ಸಹ ಅವ್ರಿಗೆ ಸಪೋರ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಇನ್ನೇನೋ ನನ್ನ ಹಸ್ಬೆಂಡ್ ಹೇಳ್ದಂಗೆ 3 ವರ್ಷ ಕಷ್ಟಪಟ್ಟಿದ್ದೀನಂತೆ, ಇನ್ನೊಂದು ವರ್ಷನೋ ಅಥವಾ 2 ವರ್ಷನೋ ನೋಡೋಣ, ಯಾವಾಗುತ್ತೆ ಆಗಲಿ, ಅದು ಆದಾಗಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ನನ್ನ ಕೆಲಸ ಏನು ಅಡುಗೆನ ಶೂಟ್ ಮಾಡೋದು, ಹಾಗೆ ನನ್ನ ದಿನಚರಿನ ಶೂಟ್ ಮಾಡೋದು, ಯೂಟ್ಯೂಬಿಗೆ ಹಾಕೋದು ಅಷ್ಟೇ. ನಾವು ಎಷ್ಟು ಪ್ರಯತ್ನ ಪಡ್ತೀವಿ ಅದಕ್ಕೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಇನ್ನು ಅದಲ್ಲದೆ ಯೂಟ್ಯೂಬಲ್ಲಿ ಇವಾಗ ಸುಮಾರು ರೂಲ್ಸ್ ಎಲ್ಲ ಬರ್ತಾ ಇದೆ ಅಂತೆ. ಹಾಗೆ ಯಾರೆಲ್ಲ ಏನಾದರೂ ನೀವು ಅಂದ್ಕೊಂಡಿರೋ ಥರ ಚಾನಲ್ನ ಓಪನ್, ಅಂದರೆ ನಂದು ಇವಾಗ ಲಾಗ್ ಚಾನಲ್ಲು ಹಾಗೆ ರೆಸಿಪಿ ಚಾನಲ್ ಅಲ್ವಾ, ನಾನು ಈ ಕೆಲಸ ಮಾಡ್ತಿದ್ದೀನಿ. ನೀವು ಲಾಗ್ ಚಾನಲ್ನ ಇಟ್ಕೊಂಡ್ಬಿಟ್ಟು ಬರೀ ಯೂಟ್ಯೂಬ್ ಇನ್ಫಾರ್ಮೇಷನ್ ಏನಾದರೂ ಕೊಡ್ತಾಯಿದ್ರೆ ಅದೆಲ್ಲ ಚಾನಲ್ಸ್ ಎಲ್ಲ ಡಿಲೀಟ್ ಮಾಡ್ತಾ ಇದ್ದಾರಂತೆ. ಪ್ಲೀಸ್ ನೋಡ್ಕೊಳ್ಳಿ, ನಿಮ್ಮ ಚಾನಲಲ್ಲಿ ಏನಾದರೂ ಆ ಥರ ಆಗಿದೆಯಾ ಏನು ಎತ್ತ ಅಂತೇಳ್ಬಿಟ್ಟು ನೋಡಿಕೊಂಡು ಆ ತಪ್ಪನ್ನ ಇನ್ಮೇಲೆ ಮಾಡೋದಕ್ಕೆ ಹೋಗ್ಬಿಡಿ. ಇಲ್ಲ ಅಂದರೆ ಕಷ್ಟಪಟ್ಟು ಮಾಡಿರುವಂತಹ ಚಾನಲೆಲ್ಲ ಡಿಲೀಟ್ ಆಗ್ತಾಯಿದೆ. ಡಿಲೀಟ್ ಆದಮೇಲೆ ಕೂತ್ಕೊಂಡು ನಮಗೆ ಬೇಜಾರಾಗೋದಲ್ವ, ಇಲ್ಲ ಕೂತ್ಕೊಂಡು ಹತ್ತು ಬಿಡ್ತೀವಿ ಒಂದೊಂದು ಟೈಮಲ್ಲಿ. ಹಾಗಾಗಿ ಇವಾಗಲೇ ಒಂದು ಸ್ವಲ್ಪ ಎಚ್ಚೆತ್ಕೊಂಡ್ಬಿಟ್ರೆ ನಮಗೂ ಸಹ ಮುಂದೆ ಯೂಸ್ ಆಗುತ್ತೆ. ಇನ್ನೇನು 15ನೇ ತಾರೀಕಲ್ಲೆಲ್ಲ ನೋಡ್ತಾ ಇದ್ದಾರಂತೆ, ಯಾರ್ಯಾರ ಚಾನಲಲ್ಲಿ ಏನೇನು ಅವರು ಶ್ರಮ ಎಷ್ಟಿದೆ ಏನು ಎಲ್ಲ ನೋಡಿಬಿಟ್ಟು ಮಾನಿಟೈಸೇಷನ್ ಆನ್ ಮಾಡಬೇಕು ಆನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾರಂತೆ ಯೂಟ್ಯೂಬ್ ಅವರು. ನೋಡಿ, ನಿಮ್ಮ ಚಾನಲಲ್ಲಿ ಏನಾದರೂ ತಪ್ಪಿದ್ರೆ ಅದನ್ನ ತಿದ್ಕೊಂಡು ಮತ್ತೆ ವೀಡಿಯೋಸ್ನ ಆಯಿತು, ನೀವೇನಾದರೂ ಲಾಗ್ ಚಾನಲ್ ಆಗಿದೆ ಲಾಗ್ಸ್ನ ಈ ಥರ ಮಾಡ್ಕೊಂಡು ಹೋಗಿ. ಆ ಡಿಲೀಟ್ ಆದಮೇಲೆ ನನ್ನ ಚಾನಲ್ ಈ ಥರ ಡಿಲೀಟ್ ಆಯಿತು ಅನ್ನೋದಕ್ಕಿಂತ ಮುಂಚೆ ನಾವು ಏನು ತಪ್ಪು ಮಾಡಿದ್ದೀವಿ, ಎಲ್ಲಿ ತಪ್ಪು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ತಿದ್ದುಕೊಂಡು ನಾವು ಚಾನಲ್ನ ಮುಂದೆ ಒರೆಸ್ಕೊಂಡು ಹೋದರೆ ನಮ್ಮ ಚಾನಲ್ಗೆ ಏನೂ ಆಗೋದಿಲ್ಲ ಅಂತ ಹೇಳ್ತೀನಿ. ನಾನು ಸಹ ಸುಮಾರು ಯೂಟ್ಯೂಬರ್ಸ್ ನೋಡ್ತಾ ಇರ್ತೀನಿ, ಟೆಕ್ ಯೂಟ್ಯೂಬರ್ಸು, ಹಾಗೆ ಯೂಟ್ಯೂಬಲ್ಲಿ ಏನಾದರೂ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರಲ್ವ ಅದನ್ನೆಲ್ಲ ನೋಡ್ತಾ ಇರ್ತೀನಿ. ಯಾಕಂದರೆ ನನ್ನದು ಸಹ ಚಾನಲ್ ಇರೋದ್ರಿಂದ ಅದೆಲ್ಲ ನೋಡ್ಕೊಳ್ಳೇಬೇಕು, ಅದೆಲ್ಲ ತಿಳ್ಕೊಳ್ಳೇಬೇಕಾಗತ್ತೆ, ಮುಂದೆ ಏನಾದರೂ ಪ್ರಾಬ್ಲಮ್ ಆಗುತ್ತೋ ಆಗಲ್ವೋ ಅಂತ ಹೇಳ್ಬಿಟ್ಟು. ಹಾಗಾಗಿ ಯಾರಾದರೂ ಏನಾದರೂ ಸಪ್ರೇಟಾಗಿರುವಂತಹ ಮ್ಯೂಸಿಕ್ನ ಅದೆಲ್ಲ ಏನಾದರೂ ತೊಗೊತಿದ್ರೆ ಅದೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಯೂಟ್ಯೂಬಲ್ಲೇ ಮ್ಯೂಸಿಕ್, ಆಡಿಯೋ ಮ್ಯೂಸಿಕಲ್ಲೆಲ್ಲ ಮ್ಯೂಸಿಕಲ್ಲಿ ಇರ್ತವೆ, ನಿಮ್ಗೆ ಯಾವ ಥರ ಮ್ಯೂಸಿಕ್ ಬೇಕು ನೋಡಿ ಅದನ್ನು ತೊಗೊಂಡು ನೀವು ಮ್ಯೂಸಿಕ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕಾಫಿ ರೇಟಿಂಗ್ ಬಂತು ಅಂದರೆ 1 ಸರಿ ಅಥವಾ 2 ಸರಿ ಆದರೆ ಮುಗೀತು, ನಮ್ಮ ಚಾನಲಲ್ಲಿ ಡಿಲೀಟ್ ಆಗಿಬಿಡುತ್ತಂತೆ. ಹಾಗಾಗಿ ಇವಾಗಲೇ ನೀವು ಎಚ್ಚೆತ್ಕೊಂಡು ನಿಮ್ಮ ಚಾನಲಲ್ಲಿ ಏನಾದರೂ ತಪ್ಪುಗಳಿದ್ರೆ ಅದನ್ನ ಸರಿ ಮಾಡಿಕೊಂಡು ಚಾನಲ್ನ ಮುಂದುವರಿಸ್ಕೊಂಡು ಹೋಗಿಬಿಡಿ. ಇನ್ನು ಇಲ್ಲಿ ಭಾನುವಾರ ಚಿಕನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ಇಲ್ಲಿ ನಾನು ಸಹ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಚಿಕನ್ ಮಸಾಲ ರುಬ್ಬಿದ್ದಾಯಿತು, ಅದೆಲ್ಲ ಆಯಿತು. ಇನ್ನು ಇಲ್ಲಿ ಸಾಂಬಾರಿಗೂ ಸಹ ಒಗ್ಗರಣೆ ಹಾಕಿ ಚಿಕನ್ ಎಲ್ಲ ಒಂದು ಸರಿ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ. ನಾನು ಯಾವಾಗಲೂ ಸಾಂಬಾರು ಹಾಗೆ ಫ್ರೈನ ಏನು ಮಾಡ್ತೀನಿ ಅಂದರೆ, ಚಿಕನ್ ಸಾಂಬಾರು ಏನು ಮಾಡ್ತೀನಲ್ವ ಅದಕ್ಕೆ ಎಲ್ಲ ಚಿಕನ್ನ ಹಾಕಿಬಿಟ್ಟು ಬೇಯಿಸ್ಕೊಂಡ್ಬಿಡ್ತೀನಿ. ಸಾಂಬಾರಲ್ಲಿ ಬೆಂದಿರೋಂತಹ ಪೀಸ್ನ ತೆಗೆದುಬಿಟ್ಟು ಫ್ರೈನ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ಫ್ರೈ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ.
ಹಾಗಾಗಿ ನಾನು ಯಾವಾಗಲೂ ಚಿಕನ್ ಫ್ರೈ ಮಾಡಿದ್ರೂ ಇದೇ ಥರನೇ ಮಾಡೋದು. ಮತ್ತು ಅದಕ್ಕೆ ಎಕ್ಸ್ಟ್ರಾ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊತೀನಿ. ಅಂದರೆ ಗರಂ ಮಸಾಲ, ಧನಿಯಾ ಪುಡಿ, ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಈ ಥರ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡ್ಕೊಂಡಿರ್ತೀನಿ. ಅಂದರೆ ಸಾಂಬಾರಿಗೆ ಧನಿಯಾ ಪುಡಿ ಅದೇನೋ ಹಾಕಿರೋದಿಲ್ಲ, ಯಾಕಂದರೆ ರುಬ್ಬೋದಕ್ಕೆ ಹಾಕ್ಕೊಂಡಿರ್ತೀನಿ ಅಲ್ವಾ. ಹಾಗಾಗಿ ಇನ್ನು ಇಲ್ಲೊಂದು ಸೈಡು ಸಾಂಬಾರು ಸಹ ರೆಡಿ ಆಯಿತು. ಹಾಗೆ ಒಂದು ಸೈಡು ಚಿಕನ್ ಫ್ರೈನೂ ಸಹ ರೆಡಿ ಮಾಡ್ಕೊಂಡ್ಬಿಟ್ಟೆ. ಇನ್ನು ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟಿನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇನ್ನು ಹಾಗೆ ಇವತ್ತು ನನ್ನ ಹಸ್ಬೆಂಡ್ಗೆ ಬಾಕ್ಸ್ ತೊಗೊಂಡು ಹೋಗಬೇಕಾಗಿತ್ತು. ಇವತ್ತು ರೊಟ್ಟಿ ಮಾಡಬೇಕಾಗಿತ್ತು, ಆದರೆ ಹಿಟ್ಟು ಖಾಲಿ ಆಗಿಬಿಟ್ಟಿದೆ. ನಾನು ಮರ್ತೇ ಬಿಟ್ಟಿದ್ದೀನಿ ಜೋಳನ ಕ್ಲೀನ್ ಮಾಡಿಬಿಟ್ಟು ಹಿಟ್ಟನ್ನ ಹಾಕ್ಸ್ಕೊಂಬರೋದು. ಇನ್ನು ಆ ಕೆಲಸನೂ ಸಹ ಮುಗಿಸ್ಕೋಬೇಕು ಇವತ್ತು. ಹಾಗಾಗಿ ಅವರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಚಪಾತಿನ ಮಾಡ್ತಾಯಿದ್ದೀನಿ. ನಮ್ಮನೇಲಿ ಏನಂದರೆ ನನ್ನ ಹಸ್ಬೆಂಡು ನಾನು ಮಾಡುವಂತಹ ಮುದ್ದೆನ ಅಷ್ಟಾಗಿ ಇಷ್ಟನೇ ಪಡೋದಿಲ್ಲ. ಅದೇನೋ ಗೊತ್ತಿಲ್ಲ, ನೀನು ಮುದ್ದೆ ಕರೆಕ್ಟಾಗಿ ಮಾಡೋದಿಲ್ಲ ಅಂತ ಹೇಳ್ತಾರೆ. ನನ್ನ ಹಸ್ಬೆಂಡ್ಗೆ ನಾನು ಮಾಡುವಂತಹ ಎಲ್ಲ ಅಡುಗೆಗಳು ಸಹ ಇಷ್ಟ ಆಗುತ್ತೆ. ಆದರೆ ಈ ಮುದ್ದೆ ಒಂದು ಬಿಟ್ಟು ಅದೇನೋ ಗೊತ್ತಿಲ್ಲ, ಎಷ್ಟು ಸರಿ ಮುದ್ದೆ ಮಾಡಿದ್ರು ಕರೆಕ್ಟಾಗಿ ಮಾಡೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವರಿಗೆ ಚಪಾತಿನ ಮಾಡಿಕೊಟ್ಟೆ. ಇನ್ನು ನಮಗೆ ಇಲ್ಲಿ ಮುದ್ದೆನೂ ಸಹ ಮಾಡಿಕೊಂಡೆ. ಇನ್ನು ಹಾಗೆ ಇವತ್ತು ಗೀ ರೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ಗೀ ರೋಸ್ಟಿಗೆ ಮಸಾಲೆನ ಸಹ ಹುರ್ಕೊತಿದ್ದೀನಿ. ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಿಗೆ 1 ಸ್ಪೂನು ಧನಿಯಾ ಕಾಳು, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು, 1 ಇಂಚು ಚಕ್ಕೆ, ಹಾಗೆ 1 ಏಲಕ್ಕಿ, 3 ಲವಂಗನ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಸಾಯಿ ಜೀರನ ತೊಗೊಂಡಿದ್ದೀನಿ. ಸಾಯಿ ಜೀರ ಇಲ್ಲ ಅಂದರೆ ನಾರ್ಮಲ್ ಜೀರಿಗೆನ ಹಾಕ್ಕೊಳ್ಳಿ. ನಾನಿಲ್ಲಿ 1/2 kg ಮಾಡ್ತಾ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ನೀವೇನಾದರೂ 1 ಕಿಲೋ ಅಥವಾ 2 ಕಿಲೋ ಮಾಡ್ತಾಯಿದ್ರೆ ಕ್ವಾಂಟಿಟಿನ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇನ್ನು ಇದನ್ನು ಡ್ರೈ ರೋಸ್ಟೇ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಎಣ್ಣೆನ ಹಾಕೊಳ್ಳೋದಕ್ಕೇನು ಹೋಗ್ಬಿಡಿ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅದ್ರದ್ದು ಘಮ ಬರೋಕ್ಕೆ ಶುರು ಆಗುತ್ತೆ, ಅಷ್ಟಾದರೆ ಸಾಕು, ತೆಗೆದುಬಿಡಿ. ಇನ್ನು ಅದಾದ ನಂತರ ಚಿಕನ್ಗೆ ಒಗ್ಗರಣೆ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಇಲ್ಲಿ ಅದೇ ಪ್ಯಾನ್ ತೊಗೊಂಡಿದ್ದೀನಿ. ಅದೇ ಪ್ಯಾನ್ಗೆ ಇಲ್ಲಿ 1.5 ಸ್ಪೂನ್ ಆಗುವಷ್ಟು ತುಪ್ಪ, ಹಾಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನೀವು ಬರೀ ತುಪ್ಪದಲ್ಲೇ ಮಾಡ್ಬೋದು. ತುಪ್ಪದಲ್ಲಾದರೆ ಏನಾಗುತ್ತೆ ಅಂದರೆ ಒಂಥರ ಬಾಯಿ ಕಟ್ಟದಂಗೆ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ 1 ಗರಿ ಕರಿಬೇವು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋವಂತಹ ಈರುಳ್ಳಿನ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕು ನೀವು ಆ ಥರ ಇಲ್ಲಿ ಕಟ್ ಮಾಡ್ಕೋಬೋದು. ಇದನ್ನೆರಡನ್ನೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಇಲ್ಲಿಗೆ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ನ ಸೇರಿಸ್ಕೊತಿದ್ದೀನಿ. ಒಂಚೂರು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಅದಾದ ನಂತರ ಚಿಕನ್ನ ಸೇರಿಸ್ಕೊಳ್ಳಿ. ಇನ್ನು ಚಿಕನ್ನ ಸೇರಿಸ್ಕೊಂಡು ಚಿಕನ್ನು ಸಹ ನೀಟಾಗಿ ಫ್ರೈ ಆಗಬೇಕು. ಇವಾಗ ನೋಡ್ತಿರ್ಬೋದು ನೀವು, ಚಿಕನ್ ಕಲರು ಸಹ ಚೇಂಜ್ ಆಗಿದೆ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅಚ್ಚ ಖಾರದ ಪುಡಿನ ಸೇರಿಸ್ಕೊತಿದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನೂ ಸಹ ಸೇರಿಸ್ಕೊತಿದ್ದೀನಿ. ಇದು ಮೂರನ್ನು ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗೋಷ್ಟರಲ್ಲಿ ನಾವೇನು ಮಸಾಲನ ಹುರಿದಿಟ್ಟಿದ್ವಿ ನೋಡಿ, ಧನಿಯಾ ಕಾಳು ಅದೆಲ್ಲ, ಅದನ್ನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇಲ್ಲಿ ಫಸ್ಟ್ ಈ ಕೆಲಸ ಮಾಡ್ಕೊಂಡ್ಬಿಟ್ರೆ ನಾವೇನು ಹುರಿದಿಟ್ಟಿರ್ತೀವಲ್ವ ಮಸಾಲ, ಅದು ಸಹ ತಣ್ಣಗಾಗಿರುತ್ತೆ. ಅಷ್ಟೊತ್ತಲ್ಲಿ ನಾವು ಇದು ಕುದಿಯೋಷ್ಟರಲ್ಲಿ ಮಿಕ್ಸಿ ಮಾಡಿಕೊಂಡು ತೊಗೊಂಬರ್ಬೋದು ಅಂತ ನಾನಿಲ್ಲಿ ಇದನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಹುರಿದಿಟ್ಕೊಂಡಿರುವಂತಹ ಧನಿಯಾ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಶುಂಠಿ ಹಾಗೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಪೇಸ್ಟ್ನ ಬಳಸ್ತಾ ಇಲ್ಲ. ನಿಮ್ಮ ಹತ್ರ ಏನಾದರೂ ಪೇಸ್ಟ್ ಇದ್ದರೆ ನೀವು ಒಗ್ಗರಣೆಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ಳಿ. ಇನ್ನು ಅದಾದ ನಂತರ ಇಲ್ಲಿ ಒಂದು ಚಿಕ್ಕದು ಗೋಲಿ ಆಕಾರದಷ್ಟು ಹುಣಸೆಹಣ್ಣನ್ನ ತೊಗೊಂಡಿದ್ದೀನಿ. ಹಾಗೆ ನೆನೆಸಿಟ್ಕೊಂಡಿರೋಂತಹ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಅಚ್ಚ ಖಾರದ ಪುಡಿನೂ ಸಹ ಬಳಸಿದ್ದೀನಿ, ಹಾಗೆ ಮೆಣಸಿನ್ಕಾಯಿನೂ ಸಹ ಬಳಸಿದ್ದೀನಿ. ಇದನ್ನು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಫೈನ್ ಪೇಸ್ಟಾಗಿ ರುಬ್ಕೊಂಡು ತೊಗೊಂಬರ್ಬೇಕಾಗುತ್ತೆ. ಇದನ್ನು ರುಬ್ಕೊಂಬರೋಷ್ಟರಲ್ಲಿ ಇಲ್ಲಿ ನಾವೇನು ಒಗ್ಗರಣೆ ಹಾಕಿದ್ವಲ್ವ ಚಿಕನ್ನು, ಅದು ಸಹ ನೀಟಾಗಿ ಫ್ರೈ ಆಗಿತ್ತು. ಇನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ ಮಸಾಲ ನಾನು ಯಾವ ಥರ ರುಬ್ಬಿದ್ದೀನಿ ಅಂತೇಳ್ಬಿಟ್ಟು. ಇನ್ನು ರುಬ್ಕೊಂಬಂದಿರೋಂತಹ ಮಸಾಲನ ಪೂರ್ತಿಯಾಗಿ ಹಾಕ್ಬಿಟ್ಟು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ನಾನಿಲ್ಲಿ ಎಲ್ಲೂ ಸಹ ನೀರನ್ನ ಸೇರಿಸಿಲ್ಲ. ನೀರನ್ನ ಸೇರಿಸ್ಬಿಟ್ಟು ನಾವು ಚಿಕನ್ನ ಬೇಯಿಸ್ಕೊತೀವಂದರೆ ಆಲ್ರೆಡಿ ಚಿಕನಲ್ಲಿ ನೀರಿರುತ್ತೆ. ನಾವು ಮತ್ತೆ ಎಕ್ಸ್ಟ್ರಾ ನೀರನ್ನ ಸೇರಿಸ್ಬಿಟ್ರೆ ಟೈಮ್ ಜಾಸ್ತಿ ತೊಗೊಂಡ್ಬಿಡುತ್ತೆ ಕುದಿಯೋದಕ್ಕೂ ಸಹ. ಹಾಗಾಗಿ ಇನ್ನು ಮಸಾಲೆನೆಲ್ಲ ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು, ನಾವು ಮಸಾಲೆ ಸೇರಿಸಿದಾಗ ಮಸಾಲೆ ಒಂದು ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇರುತ್ತೆ, ಗ್ರೇವಿ. ಹಾಗಾಗಿ ಅದನ್ನ ಒಂದು ಸ್ವಲ್ಪ ಕಡಿಮೆ ಆಗೋವರೆಗೂ ಇದನ್ನು ನಾವು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಇಲ್ಲ ಒಂದು ಸ್ವಲ್ಪ ಗ್ರೇವಿ ಥರನೇ ಇರಲಿ ಅಂದರೆ ನಿಮಗೆ ಗ್ರೇವಿ ಜಾಸ್ತಿ ಮಾಡ್ಕೊಳ್ಳಿ ನೀವು. ನನಗೆ ಗ್ರೇವಿ ಏನಷ್ಟಾಗಿ ಬೇಕಾಗಿರಲಿಲ್ಲ. ಹಾಗಾಗಿ ಒಂದು 5 ನಿಮಿಷ ನಾನು ಗ್ರೇವಿನ ಕುದಿಸ್ಕೋಬೇಕಾಗತ್ತೆ. ಅದಾದ ನಂತರ ಲಾಸ್ಟಲ್ಲಿ ಇನ್ನೂ 1 ಸ್ಪೂನ್ ನಾನು ತುಪ್ಪನೇ ಸೇರಿಸ್ಕೊತಾ ಇದ್ದೀನಿ. ಈ ಗೀ ರೋಸ್ಟ್ ಅಂದರೆ ಗೀನ ಜಾಸ್ತಿ ಹಾಕ್ಬಿಟ್ಟು ಗೀ ರೋಸ್ಟ್ ಮಾಡಬೇಕು ಅಂತ ಏನಿಲ್ಲ. ತುಪ್ಪ ಕಡಿಮೆನೇ ಹಾಕ್ಬಿಟ್ಟು ನಾವು ಗೀ ರೋಸ್ಟ್ನ ಮಾಡ್ಕೋಬೋದು. ಇನ್ನು ಇಲ್ಲಿ 1 ಸ್ಪೂನ್ ಏನು ತುಪ್ಪ ಹಾಕಿದ್ನಲ್ವ, ಅದು ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಪ್ಯಾನ್ನ ಟರ್ನ್ ಮಾಡ್ಕೊತಿದ್ದೀನಿ. ಹಾಗೆ ಎಲ್ಲ ಚಿಕನ್ ರೋಸ್ಟ್ ಏನಿತ್ತಲ್ವ ಅದನ್ನ ಮಧ್ಯದಲ್ಲಿ ನೀಟಾಗಿ ಈ ಥರ ರೆಡಿ ಮಾಡಿಕೊಂಡು ಅದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ ಸ್ಟವ್ ಏನೂ ಆಫ್ ಮಾಡಿಲ್ಲ, ಹಾಗೆಯೇ ಸ್ಟವ್ ಆನಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೊತಿದ್ದೀನಿ. ಅಂದರೆ ಇನ್ನೊಂದು ಸ್ವಲ್ಪ ಡ್ರೈ ಆಗಿ ಬರಲಿ ಅನ್ನೋ ಕಾರಣಕ್ಕೆ ಅಷ್ಟೇನೆ.
ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಹಾಗೇ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕೆಳಗಡೆ ನೀಟಾಗಿ ಅದು ಬೆಂದ್ಕೊಂಡಿರುತ್ತೆ. ಹಾಗಾಗಿ ಇನ್ನೊಂದು 5 ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ನಾನು ತೆಗೆದು ತೋರಿಸ್ತಿದ್ದೀನಿ ನೋಡಿ. ಕೆಳಗಡೆ ಎಲ್ಲ ಯಾವ ಥರ ಆಗಿದೆ ಅಂತ. ಒಂದು ಸ್ವಲ್ಪ ಸೀದೋಗಿರೋ ಥರ ಸ್ಮೆಲ್ ಬರ್ತಾ ಇರುತ್ತೆ. ಆ ಥರ ಸ್ಮೆಲ್ ಬಂದಾಗ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈ ತಂದೂರಿ ಚಿಕನ್ ಎಲ್ಲ ಇರುತ್ತೆ ನೋಡಿ, ಆ ಥರ ಟೇಸ್ಟ್ ಕೊಡ್ತಾ ಇರುತ್ತೆ. ಹಾಗಾಗಿ ಇನ್ನು ನೋಡಿ ಇದೆಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಚಿಕನ್ ಗೀ ರೋಸ್ಟು ರೆಡಿನೇ ಆಗೋಯ್ತು. ಈ ತುಪ್ಪ ಹಾಕಿ ಮಾಡಿರೋದ್ರಿಂದ ಮನೆಯೆಲ್ಲ ಒಂಥರ ಘಮ ಘಮ ಅಂತ ಬರ್ತಾ ಇರುತ್ತೆ. ಯಾರಾದರೂ ಹೊರಗಡೆಯಿಂದ ಆಚೆ ಬಂದರೆ ಏನು ಸ್ಪೆಷಲ್ ಮಾಡಿದ್ದೀರಾ ಅಂತ ಕೇಳೋದು ಮಾತ್ರ ಗ್ಯಾರಂಟಿ. ಇನ್ನು ಇವತ್ತಿನ ಮಧ್ಯಾಹ್ನದ ಮೀಲ್ಸು ನಮ್ಮ ಮನೇಲಿ ರಾಗಿ ಮುದ್ದೆ, ಚಿಕನ್ ಸಾಂಬಾರು, ಚಿಕನ್ ಫ್ರೈ, ಹಾಗೆ ಚಿಕನ್ ಗೀ ರೋಸ್ಟ್ ಸೂಪರ್ ಟೇಸ್ಟಿಯಾಗಿತ್ತು ಇವತ್ತಿನ ಮಧ್ಯಾಹ್ನದ ಊಟ ಮಾತ್ರ. ಹಾಗೆ ಯಾರೆಲ್ಲ ಗೀ ರೋಸ್ಟ್ನ ಟೇಸ್ಟ್ ಮಾಡಿದ್ದೀರಾ ಅಥವಾ ಟೇಸ್ಟ್ ಮಾಡಿಲ್ಲ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಟೇಸ್ಟ್ ಮಾಡದೇ ಇರೋರು ನಾನು ಮಾಡಿರುವಂತಹ ಗೀ ರೋಸ್ಟ್ನ ಒಂದ್ಸರಿ ಮನೆಯಲ್ಲಿ ಮಾಡಿಬಿಟ್ಟು ಸಹ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ವ್ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನನಗೆ ಮೋಟಿವೇಶನ್ ಸಹ ಆಗುತ್ತೆ. ಬೇಗನೆ 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಆಗುತ್ತೆ ಅನ್ನೋ ಟೈಮಲ್ಲಿ ಆಗ್ತಾಯಿಲ್ಲ. ಹಾಗಾಗಿ ಇನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.